ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಅನ್ನುವಂಥದ್ದು ಭಾರತದ ಮೇಲೂ ಕೂಡ ತಟ್ಟಿದೆ. ಸದ್ಯದ ಮಟ್ಟಿಗೆ ಕಮರ್ಷಿಯಲ್ ಎಲ್ಲ ಕಸ್ಟಮರ್ಗಳಿಗೆ ಸಪ್ಲೈಯನ್ನು ನಿಲ್ಲಿಸಲಿಕ್ಕೆ ನಾವು ಹೆಲ್ಪ್ಲೆಸ್ ಆಗಿ ನಾವು ನಿಲ್ಲಿಸಬೇಕಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು. ಹೀಗೆ ಆದರೆ ನಮ್ಮದು ಅಂಗಡಿ ಸಹ ಬಂದ್ ಮಾಡಬೇಕಾಗ್ತದೆ. ಇನ್ನೊಂದು 2-3 ದಿನದಲ್ಲಿ ಹೋಟೆಲ್ಗಳು ಮುಚ್ಚುತ್ತಾ ಹೋದ ಹಾಗೆ ಜನಸಾಮಾನ್ಯರಿಗೂ ಇದರ ಬಿಸಿ ಮುಟ್ಲಿಕ್ಕೆ ಇದೆ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ನಾನು ಎಷ್ಟು ದಿವಸ ಹೋಟೆಲ್ ರನ್ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಕಸ್ಟಮರಿಗೆ ಏನು ಹೇಳೋದು ಅಂತ ಸಹ ನನಗೆ ಅರ್ಥ ಆಗ್ತಾ ಇಲ್ಲ. ವಾಣಿಜ್ಯ ಅಡುಗೆ ಅನಿಲಗಳ ಕೊರತೆ ಅನ್ನುವಂಥದ್ದು ಇಲ್ಲಿ ಉಂಟಾಗಿದ್ದು, ಇದರಿಂದಾಗಿ ಹೋಟೆಲ್ ಉದ್ಯಮಿಗಳಿಗಾಗಿರ್ಬೋದು, ಸಣ್ಣ ಪುಟ್ಟ ಗೂಡಂಗಡಿಗಳಿಗಾಗಿರ್ಬೋದು, ಆಟೋ ಚಾಲಕರಿಗಾಗಿರ್ಬೋದು ತುಂಬಾ ಸಮಸ್ಯೆ ಆಗ್ತಾ ಇದೆ. ನಾವಿವತ್ತು ಉಡುಪಿಯಲ್ಲಿದ್ದೇವೆ. ಬನ್ನಿ, ಉಡುಪಿಯಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಕೇಳ್ಕೊಂಡ್ ಬರೋಣ. ನಾವೀಗ ಉಡುಪಿಯ ಗ್ಯಾಸ್ ಏಜೆನ್ಸಿಯಲ್ಲಿದ್ದೇವೆ. ಬನ್ನಿ, ಅಡುಗೆ ಅನಿಲದ ಸಮಸ್ಯೆ ಕುರಿತಾಗಿ ಅವ್ರ ಹತ್ರ ಕೇಳೋಣ ಏನೆಲ್ಲ ನಡೀತಿದೆ ಅಂತ. ಸರ್, ಈಗ ಗ್ಯಾಸ್ ಅಭಾವ ಆಗ್ತಾ ಇದೆ, ಕಮರ್ಷಿಯಲ್ ಡೊಮೆಸ್ಟಿಕ್ ಅಂತ ಹೇಳಿ ಬರ್ತಾ ಇದೆ, ಏನಿದೆ? ಕಳೆದ ಕೆಲವು ದಿನದಿಂದ, ಅಂದರೆ ಕಳೆದ ಒಂದು 3-4 ದಿನದಿಂದ ನಮಗೆ ಮಂಗಳೂರು ಫಿಲ್ಲಿಂಗ್ ಪ್ಲ್ಯಾಂಟಿಂದ ಕಮರ್ಷಿಯಲಿಗೆ ಸಪ್ಲೈಗೆ ಬ್ರೇಕ್ ಹಾಕಿದ್ದಾರೆ. ಅಂದರೆ ನಾವು ಎಷ್ಟು ಕೇಳ್ತಿದ್ದೇವೋ ಅದರ 10% ಕೂಡ ಸರಿಯಾಗಿ ಸಿಗ್ತಿಲ್ಲ. ಈಗ ನಿನ್ನೆ ಏನಾಗಿದೆ ಅಂತ ಹೇಳಿದರೆ, ನಾವು ಯಾವುದೆಲ್ಲ ಪ್ರತಿಯೊಬ್ಬ ಡೀಲರ್ಗಳು ಕೂಡ ಯಾವುದೆಲ್ಲ ಹಾಸ್ಪಿಟಲ್ಗಳು ಮತ್ತು ಶಾಲಾ ಕಾಲೇಜ್ಗಳು, ಗೌರ್ಮೆಂಟ್ ಹಾಸ್ಟೆಲ್ಗಳು, ಇಂತಹ ಪ್ರಯಾರಿಟಿ ಇರುವ ಕಸ್ಟಮರ್ಸ್ ಯಾರೆಲ್ಲ ಇದ್ದಾರೆ, ಅವರದ್ದು ಮಂತ್ಲಿ ಕನ್ಸಂಪ್ಷನ್ ಎಷ್ಟಿದೆ, ಅವರದ್ದು ಕನ್ಸ್ಯೂಮರ್ ನಂಬರ್ ಏನು, ಇದನ್ನೆಲ್ಲ ಡೀಟೇಲ್ಸನ್ನು ತೊಗೊಂಡಿದ್ದಾರೆ. ಆ ಆಧಾರದ ಮೇಲೆ, ಅಂದರೆ ಈ ಆಧಾರದಲ್ಲಿ ಎಷ್ಟು ನಾವು ಕೇಳಿದ್ದೇವೆ ಅಷ್ಟು ಕೊಡೋದು ಅಂತಲ್ಲ, ಅದರಲ್ಲಿ ಸಹ ರೇಷನಿಂಗ್ ಮಾಡಿ ಆ ಡೀಲರ್ಸ್ಗಳಿಗೆ ಅವರ ಪ್ರಯಾರಿಟಿ ಕಸ್ಟಮರ್ಸಿಗೆ ಪೂರೈಸಲಿಕ್ಕೆ ಆಗುವಷ್ಟು ಬೇಕಾಗುವಷ್ಟು ಕೊಡುವ ಒಂದು ಸಾಧ್ಯತೆಯನ್ನು ನಮಗೆ ಒಂದು ಆಶಾಭಾವ ಮೂಡಿದೆ. ಆದರೆ ಸದ್ಯದ ಮಟ್ಟಿಗೆ ಕಮರ್ಷಿಯಲ್ ಎಲ್ಲ ಕಸ್ಟಮರ್ಗಳಿಗೆ ಸಪ್ಲೈಯನ್ನು ನಿಲ್ಲಿಸಲಿಕ್ಕೆ ನಾವು ಕಡ್ಡಾಯವಾಗಿ ಅದು ನಮ್ಮ ಹೆಲ್ಪ್ಲೆಸ್ ಆಗಿ ನಾವು ನಿಲ್ಲಿಸಬೇಕಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಲ್ಲ, ಈಗ ಹೋಟೆಲ್ ಉದ್ಯಮ ಅನ್ನುವಂಥದ್ದು ಒಂದು ಹಂತದಲ್ಲಿ ಗ್ಯಾಸ್ ನಂಬ್ಕೊಂಡಿದೆ, ಅದನ್ನ ಬಿಟ್ಟು ಹೋಟೆಲ್ ಉದ್ಯಮ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಸೊ ಹಾಗಿರುವಾಗ ಸಡನ್ ಆಗಿ ಇಂಥದ್ದೊಂದು ಡಿಸಿಷನ್ ಬಂದರೆ ಹೋಟೆಲ್ಗಳೆಲ್ಲ ಬಂದಾಗುವ ಸಾಧ್ಯತೆ ಇದೆ. ಅಂದರೆ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ, ಕೊರೋನಾ ಮಹಾಮಾರಿ ಒಂದು ಪ್ರಾಬ್ಲಮ್ಗಿಂತ ಸಹ ಅದಕ್ಕಿಂತ ಸಹ ಕೆಳಮಟ್ಟಕ್ಕೆ ಈಗ ಸಪ್ಲೈ ಪ್ರಾಬ್ಲಮ್ ಹೋಗಿದೆ ಅಂತ ಹೇಳುವಂಥದ್ದು. ಇನ್ನೊಂದು 2-3 ದಿನದಲ್ಲಿ ಈಗ ಏನಾಗಿದೆ, ಈಗ ಗ್ಯಾಸ್ ಏಜೆನ್ಸಿ ಅಥವಾ ಅದಕ್ಕೆ ಸಂಬಂಧಪಟ್ಟವರು ಅಥವಾ ಕಮರ್ಷಿಯಲ್ ಸಿಲಿಂಡರ್ಸನ್ನು ತಗೊಳ್ಳುವವರಿಗೆ ಇದರ ವಿಷಯದ ಒಂದು ತೀವ್ರತೆ ಅರ್ಥ ಆಗಿದೆ. ಇನ್ನೊಂದು 2-3 ದಿನದಲ್ಲಿ ಹೋಟೆಲ್ಗಳು ಮುಚ್ಚುತ್ತಾ ಹೋದ ಹಾಗೆ ಜನಸಾಮಾನ್ಯರಿಗೂ ಇದರ ಬಿಸಿ ಮುಟ್ಲಿಕ್ಕೆ ಇದೆ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಈ ಡೊಮೆಸ್ಟಿಕ್ ಗ್ಯಾಸ್ನ ಪರಿಸ್ಥಿತಿ ನಿನ್ನೆ ತನಕ ಏನಿತ್ತು ಅಂತ ಹೇಳಿದರೆ, ಸಿಂಗಲ್ ಸಿಲಿಂಡರ್ ಇರುವ ಕಸ್ಟಮರ್ಸ್ 21 ದಿನ ಆಗದೆ ಬುಕ್ ಮಾಡುವಂತಿಲ್ಲ, ಡಬಲ್ ಇರುವ ಕಸ್ಟಮರ್ಸ್ 30 ದಿನ ಆಗದೆ ಬುಕ್ ಮಾಡುವಂತಿಲ್ಲ ಅಂತಿತ್ತು. ಅದನ್ನು ನಿನ್ನೆ ರಾತ್ರಿಯಿಂದ ರಿವೈಸ್ ಮಾಡಿದ್ದಾರೆ. ಸಿಂಗಲ್ ಇರುವ ಕಸ್ಟಮರ್ಸ್ 25 ದಿನ ಆಗದೆ ಬುಕ್ ಮಾಡಲಿಕ್ಕಿಲ್ಲ, ಡಬಲ್ ಇರುವ ಕಸ್ಟಮರ್ಸ್ 35 ದಿನ ಆಗದೆ ಬುಕ್ ಮಾಡಲಿಕ್ಕಿಲ್ಲ. ಇದರ ಮಧ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಏನು ಟ್ವೀಟ್ ಬಂದಿದೆ ಅಂತ ಹೇಳಿದರೆ, ಇವತ್ತು ಎಲ್ಲ ಆಯಿಲ್ ಕಂಪನಿಗಳ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್, ಈ 3 ಜನರು, ಒಂದೊಂದು ಆಯಿಲ್ ಕಂಪನಿಯಿಂದ ಒಂದೊಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ 3 ಜನರದ್ದೊಂದು ಪ್ಯಾನೆಲ್ ಮಾಡಿ ಕಮರ್ಷಿಯಲಿಗೆ ಗ್ಯಾಸ್ ಸಪ್ಲೈ ಮಾಡುವಂಥ ಕುರಿತು ತುರ್ತಾಗಿ ಒಂದು ಸಭೆಯನ್ನು ಮಾಡಿ ಅದರ ನಿರ್ಣಯವನ್ನು ಇವತ್ತು ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಪೆಟ್ರೋಲಿಯಂ ಮಿನಿಸ್ಟ್ರಿಂದ ಟ್ವೀಟ್ ಬಂದಿದೆ. ಇದರ ಮಧ್ಯದಲ್ಲಿ ಇನ್ನೊಂದು ವಿಷಯ ಏನಾಗಿದೆ ಅಂತ ಹೇಳಿದರೆ, ಎಲ್ಲ ಆಯಿಲ್ ಕಂಪನಿಗಳು ಗ್ರಾಹಕರಿಗೆ SMS ಕಳಿಸ್ತಿದ್ದಾರೆ. ದೇಶದಲ್ಲಿ ಅಭಾವ ಅಂತ ಹೇಳುವಂಥದ್ದು ಎಲ್ಲಿಯೂ ಇಲ್ಲ, ಇದು ಖಾಲಿ ವದಂತಿ ಅಂತ ಹೇಳುವಂಥದ್ದು. ಈ ಒಂದು ಕಾರಣದಿಂದ ಏನಾಗಿದೆ ಅಂತ ಹೇಳಿದರೆ, ಕೆಲವರು ಗ್ಯಾಸ್ ಡೀಲರ್ಗಳೇ ಅಭಾವವನ್ನು ಕೃತಕವಾಗಿ ಸೃಷ್ಟಿಸುತ್ತಿದ್ದಾರೆ ಅಂತ ಹೇಳುವಂಥದ್ದು ಒಂದು ಆಪಾದನೆ, ಅಂತಹ ಕಾಲ್ಗಳು ನಮಗೆ ಸಹ ಬರ್ತಾ ಇದೆ ಮತ್ತು ಮಾರ್ಕೆಟ್ನಲ್ಲಿ ಸಹ ಚರ್ಚೆ ಇದೆ. ಆದರೆ ಆ ಆಪಾದನೆಯನ್ನು ಸ್ಪಷ್ಟೀಕರಣ ಕೊಡಲಿಕ್ಕೋಸ್ಕರವೇ ಇವತ್ತು ಪೆಟ್ರೋಲಿಯಂ ಮಿನಿಸ್ಟ್ರಿಂದ ಟ್ವೀಟ್ ಬಂದದ್ದು ನಾವೆಲ್ಲರೂ ಗಮನಿಸಬಹುದಾಗಿದೆ. ನಿನ್ನೆ ತನಕ ಏನಿತ್ತು ಅಂತ ಹೇಳಿದರೆ, 5 kg ಅಥವಾ 2 kg ಸಿಲಿಂಡರ್ಸ್ ಮಾರ್ಕೆಟ್ನಲ್ಲಿ ಸದ್ಯಕ್ಕೆ ಇದೆ, ಸದ್ಯದ ಮಟ್ಟಿಗೆ ಅದಕ್ಕೆ ಯಾವುದೇ ಅಭಾವ ಇಲ್ಲ, ಅದನ್ನು ಕಸ್ಟಮರಿಗೆ ತೀರಾ ಅಗತ್ಯ ಇರುವವರಿಗೆ ಕೊಡಿ ಅಂತ ಹೇಳುವ ಪರಿಸ್ಥಿತಿ ಇತ್ತು. ಇವತ್ತು ಕಡಿತಗೊಳಿಸಲಾಗಿದೆ. ಅದರಿಂದ ಡೊಮೆಸ್ಟಿಕ್ ಅಥವಾ ತೀರಾ ಅವಶ್ಯಕ ಸೇವೆಗಳು, ಉದಾಹರಣೆಗೆ ಆಸ್ಪತ್ರೆಗಳಾಗಿರಲಿ ಅಥವಾ ಶಾಲಾ ಕಾಲೇಜುಗಳ ಮೆಸ್ ಆಗಿರಲಿ, ಇಂಥವುಗಳಿಗೆ ಮಾತ್ರ ಸಪ್ಲೈ ಮಾಡುವಂತಹ ಒಂದು ಪರಿಸ್ಥಿತಿಗೆ ಇವತ್ತು ನಾವು ಮುಟ್ಟಿದ್ದೇವೆ. ಬದಲಿ ಪರಿಹಾರ ಇದಕ್ಕೆ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ, ಈ ಕೊರೋನಾ ಟೈಮಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮುಂಚೆ ಡಿಸ್ಟೆನ್ಸ್ ಮಾಡೋದು ಅಂತಲೇ ಹೇಳಿದರೆ ನಗಾಡ್ತಾ ಇದ್ರು. ಈಗ ಹೇಗೆ ಅಂತ ಹೇಳಿದ್ರೆ ಮತ್ತೆ ಅಡಿಗೆಗೆ ಹೋಗಬೇಕು ಅಂತ ಹೇಳುವಂಥದ್ದೇ ಬದಲಿ ಪರಿಹಾರ. ಬೇರೆ ಯಾವುದೇ ಪರಿಹಾರ ಇದಕ್ಕೆ ಮನೆಗಳಲ್ಲಿ ಆದರೆ ಏನಾದರೂ ತಕ್ಕ ಮಟ್ಟಿಗೆ ಪರಿಹಾರ, ಗ್ಯಾಸ್ ಇಲ್ಲದೆ ಬೆಂಕಿ ಇಲ್ಲದೆ ಅಡುಗೆ ಮಾಡುವಂಥದ್ದು ಎಲ್ಲ ಪರಿಹಾರ ಏನಾದರೂ ಮಾಡ್ಬೋದು.
ಕಮರ್ಷಿಯಲ್ನಲ್ಲಿ ಅಂತಹ ಪರಿಹಾರಗಳು ಕಷ್ಟ ಸಾಧ್ಯ ಅದು. ಯುದ್ಧದ ಹಿನ್ನೆಲೆಯಲ್ಲಿ ಈಗ ಅಡುಗೆ ಅನಿಲದ ಕೊರತೆ ಅನ್ನೋಂಥದ್ದೆಲ್ಲ ಉಂಟಾಗ್ತಾ ಇದೆ. ಅದರಿಂದ ನಿಮಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ನಮಗೆ ಅದರಿಂದ ಬಹಳ ಸಮಸ್ಯೆ. ನಮಗೆ ಗ್ಯಾಸ್ ಅಂತ ಹೇಳಿದ್ರೆ ಅದು ಮನುಷ್ಯನೊಂದು ಬ್ಲಡ್ ಇದ್ದ ಹಾಗೆ. ಅದು ಇಲ್ಲ ಅಂದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ನಮ್ಮಿಂದ. ನಾವು ಅದಕ್ಕೆ ಹೋಗಿದ್ದೇವೆ ಈಗ. ಹಾಗಾಗಿ ಇದನ್ನು ಆದಷ್ಟು ಬೇಗ ಸಾಲ್ವ್ ಮಾಡಿದರೆ ಒಳ್ಳೇದಂತೇಳಿ ನಮಗೆ ಕಾಣ್ತಾ ಉಂಟು. ಈಗ ನಾನು ಎಷ್ಟು ದಿವಸ ಹೋಟೆಲ್ ರನ್ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ನಾಳೆಯೂ ಗ್ಯಾಸ್ ಇಲ್ಲ ಹೌದು ಬರ್ಬೋದು. ಕಸ್ಟಮರಿಗೆ ಏನು ಹೇಳೋದು ಅಂತ ಸಹ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಸಮಸ್ಯೆ. ಡೈಲಿ ಕಸ್ಟಮರ್ಸ್ ಇರ್ತಾರೆ. ಹೌದು ಮಧ್ಯಾಹ್ನ ಊಟಕ್ಕೆ ಹೌದು ಹೌದು. ಬೆಳಿಗ್ಗೆ 6:30 ಗಂಟೆಗೆ ಶುರುವಾದರೆ ರಾತ್ರಿ 9-9 ತನಕ ನಮ್ಮದು ಓಪನ್ ಇರ್ತದೆ. ಬಂದವರಿಗೆ ಇಲ್ಲ ಅಂತ ಹೇಳಿದ್ರು. ಈಗ ಗ್ಯಾಸ್ ಇಲ್ಲದೆ ನಮಗೆ ಕೆಲವರಿಗೆ ತಿಂಡಿ ಕರೆದದ್ದು ಬೇಕು, ಅದಕ್ಕೆ ಗ್ಯಾಸೇ ಬೇಕು, ಇಲ್ಲದ್ರೆ ಸಾಧ್ಯನೇ ಇಲ್ಲ. ಹೌದೌದು ಆಗುವಂಥ ಅಡಿಗೆಯನ್ನು ಮಾಡ್ಬೋದು. ಈಗ ನನ್ನದು ಸ್ಟೀಮ್ದು ಒಲೆ, ಅದಕ್ಕೆ ಗೇರು ಬೀಜ ಹಿಂಡಿ ಹಾಕಿ ನಾನು ಮಾಡ್ತಾ ಇದ್ದೇನೆ. ಸೊ ಅದರಿಂದ ಪ್ರಾಬ್ಲಮ್ ಬರೋದೇ ತಿಂಡಿಗಳನ್ನು ಮಾಡಲಿಕ್ಕೆ, ಚಹಾ ಮಾಡಲಿಕ್ಕೆ, ದೋಸೆಗೆ, ಇದಕ್ಕೆ ಗ್ಯಾಸ್ ಮುಖ್ಯ. ಇಲ್ಲಿ ಗ್ಯಾಸ್ ಇಂದ ಸಮಸ್ಯೆ. ಹೌದು. ಈಗ ಒಂದು ನಮ್ಮಲ್ಲಿ ಈಗ ಮೊನ್ನೆ ತನಕ 52 ಇತ್ತಲ್ಲ, 58 ರೂಪಾಯಿ ಇದು ಸಡನ್ಲಿ ಈಗ 67 ರೂಪಾಯಿ ಆಯಿತು. ಅದರಿಂದ ನಮಗೆ ತುಂಬ ಈಗ ನೋಡಿ ನಾವು ದಿನಗಳು ನೋಡಿ ಇಷ್ಟು ರಿಕ್ಷಾ ನಿಲ್ತೀವಿ, ನಮಗೆ 1 ಗಂಟೆ ಆಗ್ತದೆ ಒಂದು ಕ್ಯೂ ಮಾಡುವಾಗ. ಅಂಥದ್ರಲ್ಲಿ ನಮಗೆ ಒಂದು 5 ಲೀಟ್ರ್ ಗ್ಯಾಸ್ ಹೋಗುವಾಗ 35 ರೂಪಾಯಿ ಅಂತ ಹೇಳಿದ್ರೆ ನಮಗೊಂಥರ 350 ರೂಪಾಯಿ ಕಳ್ಕೊಂಡಾಗೆ ನಾವು. ಅದರಿಂದ ಅದರಲ್ಲಿ ನಮಗೆ ತುಂಬ ಅನನುಕೂಲ ಆಗ್ತದೆ. ಈಗ ಯುದ್ಧ ಯಾರಿಗೂ ಬೇಡ. ಈಗ ನೋಡಿ ಕಮರ್ಷಿಯಲ್ ಹೇಳ್ತೀರಿ, ನಮಗೆ ಅಡುಗೆ ಗ್ಯಾಸ್ ಮೊನ್ನೆ ಈಗ ನಮಗೆ ನಿನ್ನೆ ತೊಗೊಂಡಾಗ 60 ರೂಪಾಯಿ ಜಾಸ್ತಿ ತೊಗೊಂಡ್ರು ಒಂದು ಸಿಲಿಂಡರಿಗೆ. ಆದರೆ ನಾವೆಲ್ಲ ಇಲ್ಲಿ ಬೆಳಿಗ್ಗೆ ಬಂದು ಸಂಜೆ 10 ಗಂಟೆ ತನಕ ನಾವೊಂದು ಲೋನ್ಸ್ಗಳೆಲ್ಲ ಹೋಗಿ ಉಳಿಯೋದೇ ನಮಗೊಂದು ಎಲ್ಲ ಟೋಟಲಿ ಖರ್ಚು ತೆಗೆದ್ರೆ ನಮಗೊಂದು 100-150 ರೂಪಾಯಿ 200 ರೂಪಾಯಿ ಸಂಬಳ ಅಷ್ಟೇ. ಕೆಲವರು ಹೇಳ್ಕೊಳ್ತಾರೆ ನಮಗೆ 1000 ಸಿಗ್ತದೆ, ಹೀಗೆ ಸಿಗ್ತದೆ, ಏನು ಸಿಗುದಿಲ್ಲ. ಅಡುಗೆ ಅನಿಲದ ಸಮಸ್ಯೆ ಆಗ್ತಾಯಿದೆ ಸರ್, ತುಂಬ ಆಗ್ತಾ ಉಂಟು. ಸರಿ ಬರ್ತಾ ಇಲ್ಲ ಈಗ ಕರೆಕ್ಟಾಗಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು. ಹಾಂ, ಹೀಗೆ ಆದರೆ ನಮ್ಮದು ಅಂಗಡಿ ಸಹ ಬಂದ್ ಮಾಡಬೇಕಾಗ್ತದೆ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಲೇಬೇಕು ಗೌರ್ಮೆಂಟ್. ಈಗ ನೀವು ಗ್ಯಾಸ್ನ ಏಜೆನ್ಸಿ ಅವ್ರು ಕೇಳಿದಾಗ ಏನಂತಾರೆ? ಬರ್ತಾ ಇಲ್ಲ ಸ್ಟ್ರೈಕ್ ಉಂಟು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಎಷ್ಟು ದಿನ ಮ್ಯಾನೇಜ್ ಮಾಡ್ಬೋದು? ಈಗ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಅಂದರೆ 4 ದಿನಕ್ಕೊಮ್ಮೆ ಗ್ಯಾಸ್ ಬೇಕೇ ಬೇಕು. ಹಾಂ, ತುಂಬ ಗ್ಯಾಸ್ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಅದು ಎಲ್ಲರೂ ಹೇಳ್ತಿದ್ದಾರೆ ನಾಳಿಂದೆಲ್ಲ ಗ್ಯಾಸ್ ಸಿಗಲ್ಲ, ಖಾಲಿ ಮನೆದು ಯೂಸಿಗೋಸ್ಕರ ಮಾತ್ರ, ಬೇರೆ ಕಮರ್ಷಿಯಲ್ ಯೂಸಿಗೆಲ್ಲ ಸಿಗಲ್ಲ, ಅಂಗಡಿಗಳಿಗೆ ಹೋಟೆಲ್ಗಳಿಗೆಲ್ಲ. ಅದು ನಾಳಿಂದ ಏನು ಆಗ್ತದಂತ ಇಂಥ ಅರ್ಥ ಆಗ್ತಿಲ್ಲ ನಮಗೆ. ಅಂದೀಗ ಪಾವ್ ಭಾಜಿ ಚಾಟ್ಸ್ ಐಟಮ್ಗೆಲ್ಲ ಗ್ಯಾಸ್ ಬೇಕೇ ಬೇಕು. ಗ್ಯಾಸ್ ಇಲ್ಲ ಇದ್ದರೆ ಆಗೋದಿಲ್ಲ ಇದು ಕೆಲಸ ಎಲ್ಲ. ಆಗಲೇ ಇನ್ನು ಗ್ಯಾಸ್ ಸಿಕ್ಕಲಿಲ್ಲ ನಾಳಿಂದ ನಮ್ಮ ಕೆಲಸ ಕೂಡ ನಡೆಯಲ್ಲ, ಹಾಗೆ ಬಿಸ್ನೆಸ್ ಎಲ್ಲ ಬಂದಿರುತ್ತೆ. ಈಗಂತ ಇಲ್ಲ, ನಾನು ಒಮ್ಮೆಲೆ ಆದದ್ದು ಇದು ಮಾತು. ಇವತ್ತು ಗೊತ್ತಾದಷ್ಟು ನಾಳೆಯಿಂದ ಇಲ್ಲ ಅಂತ. ಅದು ಇವತ್ತು ಕೂಡ ಕೆಲ ಜಾಗ ಸಿಗ್ತಾ ಉಂಟು, ಕೆಲ ಜಾಗದಲ್ಲಿ ಸಿಗ್ತಾ ಇಲ್ಲ. ಅದು ತಂದಿದೆ ಸದ್ಯಕ್ಕೆ 1-2 ದಿವಸ ನಡೆದಾಗಿ ಉಂಟು. ಮತ್ತು ಜಾಸ್ತಿ ದಿವಸ ಸಿಕ್ಕಲಿಲ್ಲ ಮತ್ತು ಇಂಥ ಮಾಡಲಿಕ್ಕಾಗಲ್ಲ, ಮನೆಯಲ್ಲ ಕೂತ್ಕೊಳ್ಬೇಕಾಗ್ತದೆ. ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಬೇಕೇ ಬೇಕು. ಅವರು 1 ತಿಂಗಳು ಲೇಟ್ ಅಂತ ಹೇಳಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಅಡುಗೆ ಮಾಡೋದಿದ್ರೆ ಮಗ ಎಲ್ಲ ಬ್ಯಾಂಗ್ಳೂರಲ್ಲಿದ್ದಾನೆ, ಹೋಟ್ಲಲ್ಲೇ ಊಟ ಮಾಡೋದು, ಅದು ಬಂದಾಗುತ್ತೆ. ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಇದರಿಂದಾಗಿ. ಅದಕ್ಕೆ 1,000 ಹೀಗೆ ತೆಗೆದ್ರೆ ಗ್ಯಾಸಿಗೆ ಬಡವರೆಲ್ಲ ತಗೊಳ್ಳೋದು ಹೇಗೆ? ನಮಗೆಲ್ಲ ತುಂಬ ಸಮಸ್ಯೆ ಆಗ್ತಾಯಿದೆ. ಗ್ಯಾಸ್ಗೆ ರೇಟ್ ಜಾಸ್ತಿ ಆದರೂ ಈಗ ಆಲ್ರೆಡಿ ಈಗಲೇ ಇದೆ 855. ಈಗ ಇನ್ನೂ ಪುನಃ 900 ಜಾಸ್ತಿ 915 ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಕಷ್ಟ ಜನರಿಗೆ. ಹೌದು, ಪದೇ ಗ್ಯಾಸ್ 500 ಇತ್ತು, ಆದ ನಂತರ ಪುನಃ ಈಗ ಜಾಸ್ತಿ ಆಗ್ತಾ ಬಂತು. ಹೌದು, ಅದು ಈಗ ಇನ್ನೂ ಕಡಿಮೆ ಆಗುವ ಚಾನ್ಸಸ್ಸೇ ಇಲ್ವಾ ಅಂತೇಳಿ ಯುದ್ಧ ಆದ ಕಾರಣ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಉಡುಪಿಯಲ್ಲಿ ಗ್ಯಾಸ್ ಅಭಾವದ ಕುರಿತಾದ ಒಂದಷ್ಟು ಮಾಹಿತಿ. ಗ್ಯಾಸ್ ಏಜೆನ್ಸಿಯವರ ಮಾತಿನ ಪ್ರಕಾರ ನೋಡುವುದಾದರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು 2 ದಿನಗಳಲ್ಲಿ ರೆಸ್ಟೋರೆಂಟ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಅವೆಲ್ಲ ಮುಚ್ಚುವಂತಹ ಪರಿಸ್ಥಿತಿ ಎದುರಾಗಬಹುದು ಅನ್ನುವಂಥದ್ದು. ಅದಿಷ್ಟೇ ಅಲ್ಲದೆ ದಿನಬಳಕೆಗಾಗಿ ಮನೆಯಲ್ಲಿ ಉಪಯೋಗಿಸುವಂತಹ ಗ್ಯಾಸ್ಗಳಲ್ಲಿ ಕೂಡ ಅಭಾವ ಅನ್ನುವಂಥದ್ದು ಕಂಡು ಬರಬಹುದು ಅನ್ನುವಂಥದ್ದು. ಹಾಗಾಗಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಅನಿಲವನ್ನು ಬಳಸುವುದು ಉತ್ತಮ ಅನ್ನುವಂಥದ್ದು ಎಲ್ಲರ ಮಾತು. ಇನ್ನಷ್ಟು ಸುದ್ದಿಗಾಗಿ ಉದಯವಾಣಿಯನ್ನು ಫಾಲೋ ಮಾಡಿ.